ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುನಿತಾ ಆ್ಯಂಡ್ ಗೋ ಲೈಫ್. ಇವತ್ತು ನಮ್ಮ ತಂಗಿ ಮನೆಯಲ್ಲಿ ನಾನ್ ವೆಜ್ ರೆಸಿಪಿ ನಡೀತಾ ಇದೆ. ಅವ್ರ ಮನೇಲಿ ರೆಸಿಪಿ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ರೆಸಿಪಿ ಮಾತ್ರ ಸೂಪರ್ ಆಗಿತ್ತು, ಸಾಂಬಾರು ಮತ್ತು ಕಬಾಬು. ನೀವು ನೋಡ್ಕೊಳ್ಳಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಪೇಸ್ಟ್ ಮಾಡ್ಕೊಳ್ತೀವಿ. ಈರುಳ್ಳಿ, ಇದು ಫಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟಾ ಎಷ್ಟು ಒಂದು ನೋಡು. ಇನ್ನೂ ಸೊಪ್ಪಲ್ಲ, ಕೊತ್ತಂಬರಿ ಸೊಪ್ಪ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೆಕ್ಸ್ಟ್ ಇದು ಬರೀ ಕೊತ್ತಂಬರಿ ಸೊಪ್ಪದ ಪೇಸ್ಟು. ಇಷ್ಟು ಒಂದು 2 ಸ್ಪೂನ್ ಹಾಕ್ಲಾ? ಸಾಕಾ? 2 ಸ್ಪೂನ್. ಓಕೆ, ಅರಿಶಿನ ಪುಡಿ, ಖಾರ ಒಗ್ಗರಣೆಲ್ಲ ಹಾಕ್ಬಿಡೋಣ. ಉಪ್ಪು ಮಾತ್ರ ಸ್ವಲ್ಪ ಹಾಕ್ಲಾ ಇದಕ್ಕೆ. ಸ್ವಲ್ಪ ಉಪ್ಪು, ಆಮೇಲೆ ರುಚಿ ನೋಡ್ಕೊಂಡು ಹಾಕೊಳ್ಳೋದು. ಮತ್ತು ಇದೆಲ್ಲ ಮಿಕ್ಸ್ ಮಾಡಿಟ್ರೆ ಸ್ವಲ್ಪ ಚಿಕನ್ ಎಲ್ಲ ಹೀರ್ಕೊಡುತ್ತೆ ಅಂತ ಅಷ್ಟೇ, ಏನೇನಿದೆ. ಸೊ ಈಗ 1 ಸ್ಪೂನಷ್ಟು ಖಾರ ಈಗ ಹಾಕ್ತೀನಿ. ಒಗ್ಗರಣೆ ಸ್ವಲ್ಪ ಹಾಕೋಬೇಕಷ್ಟೆ. ಸೊ ಇವಾಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ಸೊ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡೋದು. ಇದು ಕಬಾಬ್ ಮಾಡೋದಕ್ಕೆ ಇವಾಗ ಕಬಾಬಿಗೆ ರೆಡಿ ಮಾಡ್ತಿದ್ದಾನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪೇಸ್ಟು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು 1-1.5 ಸ್ಪೂನಷ್ಟು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಆ ಪುಡಿಯಲ್ಲಿ ಇದೆ, ಸ್ವಲ್ಪ ಇರುತ್ತಲ್ಲ ಖಾರ, ಇದು ಉಪ್ಪು ಇರುತ್ತೆ. ಖಾರ ನೋಡು, ಒಂದು 1/2 ಸ್ಪೂನ್ ಅಷ್ಟಾ. ರುಚಿಗೆ ನಿಮ್ಗೆ ಎಷ್ಟು ಬೇಕು ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ಈ ಕಬಾಬ್ ಪೌಡ್ರಲ್ಲಿ ಇರುತ್ತಲ್ವ ಅದೆಲ್ಲ ಎಕ್ಸ್ಟ್ರಾ. ಸೊ ಇದು ಕಬಾಬ್ ಪೌಡರು. ಯಾವುದದು? ಧೃತಿ ಅಂತ, ಫುಲ್ 1 ಪ್ಯಾಕೆಟ್. ಎರಡು ಪ್ಯಾಕೆಟ್ ಯೂಸ್ ಮಾಡ್ತಿದ್ದಾರೆ ಕಬಾಬ್ ಪೌಡ್ರನ್ನ. ಎಷ್ಟು? 1.5 ಪ್ಯಾಕೆಟಾ? 1.5 ಪ್ಯಾಕೆಟ್. ಒಂದು ಮೊಟ್ಟೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋದಷ್ಟೇ. ಮಿಕ್ಸ್ ಮಾಡಿ ಏನು ಮ್ಯಾರಿನೇಟ್ ಮಾಡ್ತೀಯಾ ಹೆಂಗೆ? ಒಂದು 15 ನಿಮಿಷ ನೆನೆಸಿಟ್ಬಿಡ್ಬೇಕು. ಆಮೇಲೆ ನಮ್ಗೆ ಯಾವಾಗ ಬೇಕೋ ಅವಾಗ ಅದನ್ನು ಕಬಾಬ್ ಫ್ರೈ ಮಾಡ್ಕೊಳ್ಳೋದಷ್ಟೇ. ಏನು ಬೇಕು? ಇದು ಚಿಕನ್ ಏನೆಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ವಿ. ಇದು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ನೋಡಿಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಕೆಲವೊಬ್ರು ಜಾಸ್ತಿ ತಿಂತಾರೆ, ಕೆಲವೊಬ್ರು ಕಮ್ಮಿ ತಿಂತಾರೆ. ಸೊ ಇವಾಗ ಇದನ್ನು ಈ ಕುಕ್ಕರ್ಗೆ ಹಾಕ್ಕೊಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ವಿ. ಇದ್ರ ಮೇಲ್ಗಡೆ ಒಂದು ಮುಚ್ಕೊಳ್ಳೋಣ. ಒಂದು ಬುಟ್ಟಿ ಥರ ಇಟ್ಟಿದ್ವಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಬಿಟ್ರೆ ನೀರಾದ ಸಮೇತ ಬಿಸಿ ಆಗುತ್ತೆ. ಅದೇ ನೀರನ್ನೇ ನಾವು ಚಿಕನ್ಗೆ ಹಾಕೋಬೋಣ. ಸೊ ನೋಡಿ, ಈ ಥರ ಇದರಲ್ಲೇ ಕಲಿಸಿಟ್ಟಿದೆಯಲ್ಲ, ಇದರಲ್ಲಿ ನೀರು ಹಾಕೊಂಡ್ಬಿಡೋಣ. ಚೆನ್ನಾಗಿ ನೀರು ಬಿಡುತ್ತೆ, ಅಲ್ಲಿ ತನಕ ನಾವು ವೇಟ್ ಮಾಡಬೇಕು. ಆ ನೀರು ಬಿಡೋ ತನಕ ಈ ನೀರು ಬಿಸಿ ಆಗುತ್ತೆ. ಈ ನೀರನ್ನೇ ನಾವು ಆಮೇಲೆ ಚಿಕನ್ಗೆ ಹಾಕೋಬೋದು.
ಪ್ರಮೋಹಿತ ಬಟ್ಟೆ ತೊಳಿತಾ ಇದ್ದಾಳೆ. ಅದು ಫಸ್ಟ್ ಟೈಮ್ ಬಟ್ಟೆ ತೊಳಿತಿದ್ದಾಳೆ. ಅಮ್ಮ ಹೆಂಗನ್ನಿಸ್ತು ಬಟ್ಟೆ ತೊಳೆದು? ಹಾಂ ಹೆಂಗನ್ನಿಸ್ತು ಬಟ್ಟೆ ತೊಳೆದು? ಸೊಂಟ ಆಯ್ತಾ? ಸುಮ್ಮನೆ ಬೋರ್ ಆಗ್ತದೆ ಅಂತ ಬಟ್ಟೆ ತೊಳಿತೀನಿ ಅಂತಂದು ತಾನಾಗೆ ಬಟ್ಟೆ ತೊಳಿತಾ ಇದ್ದಾಳೆ. ಉಲ್ಟಾ ಹಿಂಡ್ತಾ ಇದ್ದೀನಿ, ಈ ಕೈನ ಹಿಡ್ಕೋಬೇಕು. ಓಕೆ, ಸೂಪರ್. ಏನೋ ಈರುಳ್ಳಿ ಟೊಮೆಟೊ ಪೇಸ್ಟ್ ಚಿಕನ್ಗೆ ಹಾಕ್ತಿದ್ದಾಳೆ. ಚಿಕನ್ ಚೆನ್ನಾಗಿ ನೀರು ಬಿಟ್ಟಿದೆ. ಎಷ್ಟು ಹಾಕಿದೆಯಾ? ಅದರಿಂದ ಒಂದು ಸ್ಪೂನಾ ಕೊಬ್ಬರಿನ ಒಣ ಕೊಬ್ಬರಿ ಹುರಿದ್ಬಿಟ್ಟು ನೀರು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು. ಕೊಬ್ಬರಿ ಹಾಕೊತಾ ಇದ್ದಾಳೆ. 2 ಸರಿ ಇಲ್ಲ, ಇದು ಒಟ್ಟು ಒಂದೇ ಚೆನ್ನಾಗಿ ಮಿಕ್ಸಿಂಗ್ ಕಲರ್ ನೋಡಿ ಹೆಂಗಿದೆ ಕಲರ್. ಚಿಕನ್ ನಾಳೆಗೆ ಬಕ್ರೀದೆ, ಇವತ್ತು ಮುಸ್ಲಿಮಲ್ಲಿ ಹಿರಿಯರ ಹಬ್ಬ ಇರ್ತದೆ ಅಂದಂಗಾಯ್ತು ಅಲ್ಲ. ಅವರು ಗಾಡಿ ಪೂಜೆ ಮಾಡ್ತಾರೆ ಯಾವುದೇ ಹಬ್ಬಕ್ಕೆ. ಅದಕ್ಕೆ ಬೇರೆ ಮಠ ಅಂತಾರೆ. ಅವ್ರು ಬರೀ 100 ರೂಪಾಯಿ ಬೇರೆ ಥರ ಮಾಡಿಟ್ಟಿದ್ರು ಅವರು. ಅದಕ್ಕಂತ 100 ರೂಪಾಯಿ ಬೇರೆ ಹೋದ. ಈಗ ನೀರು ಅದು ಬುಟ್ಟಿಯಲ್ಲಿ ನೀರು ಕಾಯಿಸ್ಕೊಂಡಿದ್ವಲ್ವ, ಆ ನೀರು ಹಾಕ್ಕೊತಾ ಇದೀವಿ. ಇವಾಗ ಸಾಂಬಾರು ಮಾಡ್ತಿರೋದು, ಚಿಕನ್ ಸಾಂಬಾರು. ನೆನೆಸಿ ಇಟ್ಟಿರೋ ಕಬಾಬು ಫ್ರೈ ಆಗ್ತಾ ಇದೆ ಎಣ್ಣೆಲಿ. ಸೇಮ್ ಕಬಾಬ್ ಹೆಂಗೆ ಮಾಡ್ಕೊತೀವೋ ಹಾಗೆ. ಅಮ್ಮನ ಮಗಳು ಮೀಡಿಯಮ್ ಹಾಕಿದ್ರು, ಏನು ಮಾಡ್ತಾರೆ ಗೊತ್ತಿಲ್ಲ. ಈಗ ನಾವು ಹೊಸ್ತಾಗ ಹೋಗ್ತಿದ್ವಲ್ಲ. ಕಬಾಬ್ ರೆಡಿ. ಮಾಡಿದ್ವಲ್ಲ ಎಲ್ಲಿ ಬಿಜಾಪುರನ. ಕೈಮ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ನಾವು ಮಾಡಿದ್ದು. ಅದ್ರ ಮ್ಯಾಗ ಮತ್ತೆ 1 kg ಪೂರ ಮಾಡಿದ್ದೆ. ಸೊ ಎಮ್ಮಿ ಆದ ಕಬಾಬ್ ರೆಡಿ. ಕಲರ್ ಹಾಕಿ ಬಂದ ಚಿಕ್ಕಿ ಅದೇನೋ ಧೃತಿ ಪೌಡ್ರು ಅದು ಧೃತಿ ಅಂತ ಯಾವ ಕಬಾಬ್ ಪೌಡ್ರ್ ಚೇಂಜ್ ಇದೆ ಸಾರಿ. ಅದಕ್ಕೆ ಸ್ವಲ್ಪ ಕಲರ್ ಬೇಡ ಇವಾಗ. ಕಲರ್ ಅಷ್ಟೊಂದು ಒಳ್ಳೆಯದಲ್ಲ. ಸೊ ಸೂಪರಾಗಿ ಬಂದಿದೆ. ನೋಡಿ ಊಟ ಒಳ್ಳೆ ಚಿಕನ್ ಸಾಂಬಾರು, ಕಬಾಬು, ರೊಟ್ಟಿ, ಈರುಳ್ಳಿ, ನಿಂಬೆಹಣ್ಣು, ಒಳ್ಳೆ ಪ್ಯಾಟಿಂಗ್. ಇವಾಗ ನೋಡಿ ಸಾಂಬಾರು ಈ ಥರ ಆಯ್ತು. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಬೋದು ಸಾಂಬಾರು ಮಾತ್ರ. ವಾವ್, ಕಲರ್ ನೋಡಿ ಹೇಗಿದೆ, ಸಕ್ಕತ್ತಾಗಿ ಬಂದಿದೆ ಮಾತ್ರ. ಸೂಪರಾಗಿ ಬಂದಿದೆ ಸಾಂಬಾರು ಮಾತ್ರ. ಮಂಕಿಗಳು ನೋಡಿ ಎಷ್ಟು ಮಂಕಿಗಳು ಬಂದಿದ್ದಾವೆ. ಇಷ್ಟೊಂದು ಮಂಕಿಗಳು, ಯಪ್ಪ ನೋಡಿ ಪಾಪು ಎಷ್ಟು ಮಂಕಿ ಬಂದ ಪಾಪ. ಇಳಿತಾ ಇದ್ದ ನೋಡು, ಮನೇಲಿ ಹೋಗ್ತಾವೇನ. ಎಷ್ಟು ಓದಿದಾವಲ್ಲ ನೋಡಿದ. ಒಂದು ಸೈಲಣ ಕರ್ಕೊಂಡ್ಬಂದ್ಬಿಟ್ಟಿದಾವೆ ಎಲ್ಲ ಅಲ್ವಾ. ಮಂಕಿ ನೀನೇ ಅದು ಮಂಕಿ ಬೊಬ್ಬೊಬ್ಬರು
ಎಲ್ಲಿ ಅಲ್ಲೊಂದಿದೆಯಾ? ಎಷ್ಟು ಬಂದಿದಾವಲ್ಲ, ಏನೂ ತೊಂದರೆ ಮಾಡಲ್ಲ ಅನಿಸುತ್ತೆ, ಹಂಗಾಗಿ ಯಾರು ಏನು ಮಾಡಲ್ಲ ಅವಕ್ಕೆ. ಯಪ್ಪ ನೋಡಿ, ಇಲ್ಲಿ ನೋಡಿ ಜಗಳ. ಹಾಂ, ಹೆಂಗೆ ಬಂದಿದೆ ನೋಡು. ಎಷ್ಟೊಂದು ಇದಕ್ಕೆ ಬರ್ತಾವೆ, ಅದಕ್ಕೆ ಏನು ಮಾಡ್ತಾವೇನೋ ಬಂದು. ಹೆಂಗೆ ಬಂದಿದೆ ನೋಡಿ. ಏನು ಊಟ ಹುಡುಕ್ ಕಳ್ಕೊಂಡು ಬಂದಿದ್ದಾವ, ಏನೋ ಗೊತ್ತಿಲ್ಲ. ಹ್ಞೂ, ಗಿಡ ಎಲ್ಲ ಒಣಗಿಬಿಟ್ಟಿದೆ. ಮೊನ್ನೆ ಇವ್ರು ಸಮ್ಮರ್ ಹಾಲಿಡೇಸ್ಗೆಲ್ಲ ಊರಲ್ಲಿ ಹೋಗಿದ್ರಲ್ಲ, ಬಿಜಾಪುರಲ್ಲಿ ಇದ್ರಲ್ಲ, ಸೊ ಎಲ್ಲ ಬಿಸಿಲಿಗೆ ಒಣಗಿಬಿಟ್ಟಿದೆ. ನೀರು ಹಾಕೋರು ಯಾರೂ ಇಲ್ಲ ಅಂತ ಎಲ್ಲ ಒಣಗಿಬಿಟ್ಟಿದೆ. ಒಳ್ಳೆ ಜಾಗ, ಚೆನ್ನಾಗಿ ಆಟಾಡೋಕ್ಕೆ ಮಕ್ಕಳಿಗೆ ಎಲ್ಲ ಚೆನ್ನಾಗಿದೆ ಜಾಗ. ಬಿಜಾಪುರ ಹೋಗ್ತಾ ಇದೀವಿ ನಾವು. ಮನೇಲಿ ಏನೋ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆರಾಧ್ಯ ಹೇಳ್ತಾ ಇದ್ದು ನಾವು ಊರು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು, ಹಾಗಾಗಿ ಏನೋ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ತುಂಬ ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ದು. ಹಾಗಾಗಿ ನಾವು ಬಿಜಾಪುರ ಹೋಗ್ತಾ ಇದ್ದೀವಿ. KSRTC ಬಸ್ಸಲ್ಲಿದ್ದೀವಿ. 1 ಅವರ್ ಬೇಕು ಇಲ್ಲಿಂದ ಬಸ್ಸಲ್ಲಿ ಹೋಗೋದಕ್ಕೆ. 1 ಅವರ್ ಆಗುತ್ತೆ. ಪ್ರಣೀತಾನು ಹೇಳ್ತಾ ಇದ್ದು ಅವಳ ಬಿಟ್ಟು ಬರೋಕ್ಕೆ. ಬಟ್ ಏನು ಮಾಡೋದು, ಊರಲ್ಲಿ ಅಲ್ಲೂ 1-2 ದಿನ ಇರಬೇಕಲ್ವ, ಅಲ್ಲೂ ಬರಲಿ ಅಂತ ಅವ್ರು ಕಾಯ್ತಾ ಇರ್ತಾರೆ. ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಬ್ಬ ಜಾತ್ರೆ ಮಾಡ್ದಂಗೆ ಹೊರಗೆ ಹೋಗಿಲ್ಲ. ಅವ್ರ ಜೋಡಿನೇ ಮಾತಾಡ್ಕತ್ತಿ ಇವಾಗ ಹೇಳೋದಿಲ್ಲ. ಅವ್ರು ಬರೀ ನಮ್ಮದೇ ಕೇಳಿ ಹ್ಞೂ ಹ್ಞೂ ಅಂತ ಹಾಕಿ ತುಂಬಿಕೊಂಡು ಬರೋದು, ತಿನ್ನೋದಿಲ್ಲ ತಿನ್ನೋದಿಲ್ಲ. ಅದು ರೀ ಅಂತ ಇಳಿಯರಮ್ಮ, ಮಾಮ ಬಂದ. ಅಜ್ಜಿ ಬಿಟ್ಟು ಬಿಡುದಿಲ್ಲ, ಬರ್ತಾರೆ ಅವರಡಿ. ಎಲ್ಲಿ ಬಿಟ್ಟರು ಬರ್ತಾರ ಅವ್ರು. ಹೌದಲ್ಲ ಬರ್ತಾ. ಎಲ್ಲಿ ಬಂದೆ ಹೇಳು. ಬಿಜಾಪುರ ಬಂದೈತೆ ಹೇಳು. ಇದು ಮಾಡ, ಕೂದಲು ಸಿಕ್ಕ ನೋಡು ಕಿವಿ ಹತ್ರ ಕೆಳಗಡೆ. ಹಾಂ, ಅಲ್ಲ ನೀರು ಇಲ್ಲೇ ತೊಗೊಂಡು ಕುಡ್ರೆ ತಿಲಿಟ್ರೇನ ಕ್ಯಾನ್ಗಳು? ಹೌದಾ? ನಾ ಎಲ್ಲಿ ಬಂದವ್ರಿಗೆ ನೀರು ಇಲ್ಲೇ ತೊಗೊಂಡು ಕುಡ್ರಿ ಅಂತ ಹೇಳಿಸಿದ್ದೆ. ಈಸಿ ಆಗತ್ತಿಟ್ರಿ ಅಂದರ. ಓಕೆ ನಡಿ ಪಾಪ. ತಾತ ಇಲ್ದಾರ ನೋಡು. ತಾತ ಇಲ್ಲೇ ಅದಾರ, ಈಗ ಬಂದಾರ ಅವರು. ಆಚೆಯಿಂದ ಹೋದ್ರು ತಾತ ಈಗ. ಬಾಲೆ 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 ಬಾಲೆ
ಬಾಲೆ ಬಾಲೆ ಏಮ್ಮ ಇದು ಅಕ್ಕ ಕೈ ಕೊಡ್ರಮ್ಮ ಹಾಲದು ಹೊಡಿತಾವ ನೋಡಿ ಈ ಬಂದ್ರೇನ್ರಪ್ಪ ನೀವು ಹೊರಬೋದ್ರೇನು ಬ್ಲಾಗ್ ತುಂಬ ನ್ಯಾಚುರಲ್ ಆಗಿದೆ ಡಿಟೇಲ್ ಆಗಿದೆ ನಾವು ಮನೇಲಿ ಹೇಗಿರ್ತೀವಿ ನ್ಯಾಚುರಲ್ ಆಗಿ ಹಾಗೆ ತೋರಿಸಿದ್ದೀನಿ ನಾನು ಯಾವುದೇ ಎಡಿಟು ಏನು ಮಾಡಿಲ್ಲ ನಾನು ಸೊ ವ್ಲಾಗ್ ಇಷ್ಟ ಆದರೆ ಇವತ್ತು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್